ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ ಶ್ರವಣ ನಕ್ಷತ್ರ. ಈ ದಿವಸ ಮಹಾಶಿವರಾತ್ರಿ. ಪ್ರತಿ ಮಾಸದಲ್ಲೂ ನಾವು ಶಿವರಾತ್ರಿಯನ್ನು ಕಾಣ್ತೀವಿ, ಮಾಸ ಶಿವರಾತ್ರಿ ಅಂತ. ಈ ಮಾಘ ಮಾಸದ್ದು ಮಾತ್ರ ತುಂಬ ವಿಶೇಷ. ಪರಶಿವನ ಆವಿರ್ಭಾವವಾದಂಥ ದಿವಸ. ಪರಮೇಶ್ವರ ಅವನು ಪ್ರಕಟವಾದದ್ದು ಚತುರ್ಮುಖ ಬ್ರಹ್ಮ ಹಾಗೂ ವಿಷ್ಣು ಇವರಿಬ್ಬರ ಪೈಪೋಟಿಯ ಮೇಲೆ. ಯಾರು ಹೆಚ್ಚು ಯಾರು ಗರಿಮೆ ಅನ್ನುವ ಅರ್ಥದಲ್ಲಿ ಅವರಿಬ್ಬರ ನಡುವೆ ಕಲಹವಲ್ಲ, ಚರ್ಚೆ ನಡೆದ ಸಂದರ್ಭದಲ್ಲಿ ಒಂದು ವಿಶೇಷವಾದ ಶಕ್ತಿ ಸ್ತಂಭ, ಅಗ್ನಿಸ್ತಂಭ ಅಂತ ಕರೀತಾರೆ, ಬೆಂಕಿಯ ಕಂಬ, ಅದು ಬೆಳೆದು ನಿಂತು ಪ್ರಕಾಶಮಾನವಾಗಿ ಬೆಳಗುತ್ತಾ ಇದೆ. ಅದರ ಒಳಗಿಂದ ಒಂದು ಧ್ವನಿ ಬಂತು. ಯಾಕೆ ಹೀಗೆ ಒದ್ದಾಡ್ತಾ ಇದ್ದೀರಾ? ಯಾರು ಹೆಚ್ಚು ಯಾರು ಕಡಿಮೆ ಅನ್ನುವ ಪ್ರಶ್ನೆ ಒದ್ದಾಡಬೇಡಿ. ನೀವು ಪರೀಕ್ಷೆ ಮಾಡಿ, ಒಂದು ಪರೀಕ್ಷೆ ಏರ್ಪಡಿಸೋಣ, ಯಾರು ಗೆದ್ದರೆ ಅವರು ಶ್ರೇಷ್ಠ ಅನ್ನೋಣ ಅಂತ ಹೇಳಿ ವಿಷ್ಣುವಿಗೆ ಆ ಕಂಬ ಹೇಳ್ತು, ಅಗ್ನಿಯ ಸ್ತಂಭ, ನೀನು ಇದರ ಮೂಲ ಅದನ್ನು ಹುಡುಕುಂಬ, ನೀನು ಇದರ ತುದಿ ಅಂತ್ಯವನ್ನು ಹುಡುಕು. ಆದಿ ಅಂತ್ಯಗಳನ್ನು ಹುಡುಕಿ ಅರಸಿ ಹೊರಟರವರಿಬ್ಬರು. ಕಥೆ ತುಂಬ ವಿಸ್ತಾರವಾಗಿದೆ. ನಾನು ಶಿವನ ಆರಾಧನೆ ಬಗ್ಗೆ ಸ್ವಲ್ಪ ಹೇಳೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಕಥೆಯನ್ನು ಮೊಟಕು ಮಾಡ್ತಾ ಇದ್ದೀನಿ. ಇಬ್ಬರಿಗೂ ಆ ಆದಿ ಅಂತ್ಯಗಳು ಸಿಗಲಿಲ್ಲ. ಆಗ ಬ್ರಹ್ಮ ಒಂದು ಸುಳ್ಳು ಹೇಳಿದೆ, ಚತುರ್ಮುಖ ಬ್ರಹ್ಮ ಕೇದಿಗೆ ಹೂವನ್ನು ಇಟ್ಕೊಂಡು ಬಂದು ನಾನು ನೋಡಿದ್ದೀನಿ ತುದಿ ಅಂತ. ಆಗ ಅಗ್ನಿಸ್ತಂಭ ಸ್ವಲ್ಪ ಘರ್ಜನೆ ಮಾಡ್ತು, ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ. ಆಮೇಲೆ ಚತುರ್ಮುಖ ಬ್ರಹ್ಮ ಒಪ್ಪಿಕೊಂಡ. ಹಾಗೆ ಅವರಿಬ್ಬರಿಗೂ ಆದಿ ಅಂತ್ಯಗಳು ಗೊತ್ತಾಗಲಿಲ್ಲ. ಆದಿ ಅಂತ್ಯಗಳಿಲ್ಲದೆ, ಗುರುತಿಸಲಾಗದೆ ಪ್ರಕಾಶಮಾನವಾಗಿ ಮತ್ತು ಈ ಜಗದ್ವ್ಯಾಪಕವಾಗಿ ಬೆಳೆದು ನಿಂತ ಆ ಸ್ತಂಭ ಇದೆಯಲ್ಲ, ಅದು ಸರ್ವಶ್ರೇಷ್ಠ ಅನ್ನುವ ದೃಷ್ಟಿಯಲ್ಲಿ ಅದು ತನ್ನ ನಿರ್ದೇಶನ ಮಾಡಿತು. ಹೀಗಾಗಿ ಅದನ್ನೇ ಶಿವಶಕ್ತಿ ಅಂತ ಕರೀತಾರೆ, ಶಿವನ ಶಕ್ತಿ ಅಂತ. ಆ ಅಗ್ನಿಸ್ತಂಭವೇ ಲಿಂಗ ಅಂತ, ಪರಶಿವನ ಲಿಂಗ ಅಂತ. ಹಾಗೆ ಪ್ರಕಟವಾದ ದಿವಸ ಇದು. ಹೀಗಾಗಿ ನಾವು ಮಹಾಶಿವರಾತ್ರಿಯನ್ನು ಯಾಕೆ ಆಚರಿಸ್ತೀವಿ ಅಂದರೆ, ಶಿವನ ಶಕ್ತಿ ಜಗತ್ತಿಗೆ ಪ್ರಕಟವಾದ ದಿವಸ. ಆ ಕಾರಣದಿಂದಾಗಿ ಪರಶಿವನನ್ನು ನಾವು ಆರಾಧಿಸ್ತೀವಿ. ಈ ದಿವಸ ಮಹಾಶಿವರಾತ್ರಿ ಅಂತ ಪರಿಗಣಿಸ್ತೀವಿ. ವಿಶೇಷವಾಗಿ ಇದು ನಡೆದದ್ದು ಈ ದಿವಸ ಅಹೋರಾತ್ರಿಗಳಲ್ಲಿ ಆಯಿತು, ಹಗಲು ರಾತ್ರಿಗಳಲ್ಲಿ. ಹೀಗಾಗಿ ಈ ದಿವಸ ಸಂಪೂರ್ಣವಾಗಿ ಜಾಗರಣೆಯಿಂದ ಇದ್ದು, ಜಾಗರಣೆ ಅಂತಂದರೆ ಎಚ್ಚರವಾಗಿದ್ದು, ಬರೀ ಕಣ್ಣು ಬಿಟ್ಕೊಂಡಿರೋದಲ್ಲ. ನಾವು ಸಾಮಾನ್ಯವಾಗಿ ಜಾಗರಣೆ ಅಂದರೆ ಈಗಿನ ಸಂದರ್ಭದಲ್ಲಿ ಏನಾಗಿದೆ, ಎಲ್ಲೋ ಒಂದು ಕಡೆ ದೊಡ್ಡ ಕಾರ್ಯಕ್ರಮ ನಿರ್ಮಾಣ ಮಾಡಿಬಿಡ್ತಾರೆ, ಜನರನ್ನು ಸೇರಿಸಿ ಆ ನಗೆ ಹಬ್ಬ ಇತ್ಯಾದಿಗಳನ್ನು ಮಾಡಿ ಅಲ್ಲಿ ಏನೋ ಮೈ ಮರೆಯುವ ಹಾಗೆ ಆಗತ್ತೆ. ಅದು ಒಂದು ವಿಧಾನ, ನೀವು ಎಚ್ಚರವಾಗಿರಲಿಕ್ಕಷ್ಟೇ. ಆದರೆ ಜಾಗರಣೆ ಅದಲ್ಲ. ಜಾಗರಣೆ ಅಂತಂದರೆ ಜಾಗೃತರಾಗಿರುವುದು. ಯಾಕಾಗಿ? ಶಿವನಿಗಾಗಿ. ಈ ದಿವಸ ಶಿವ ಪರಮೇಶ್ವರ ಬರ್ತಾನೆ. ಚತುರ್ದಶ್ಯಾಂ ನಿಶಾಮುಖೇ ಶಾಸ್ತ್ರ ಹೇಳುತ್ತೆ, ಈ ದಿವಸ ರಾತ್ರಿಯ ವೇಳೆಯಲ್ಲಿಯೇ ಪರಶಿವ ಭೂಮಿಗೆ ಬಂದು ಇಳಿತಾನಂತೆ. ಯೋಚನೆ ಮಾಡಿ, ನಮ್ಮ ಮನೆ ಯಾರೋ ಒಬ್ಬ ವಿಶೇಷ ಅತಿಥಿ VIP ಬರ್ತಾ ಇದ್ದಾರೆ ಅಂದರೆ ನಾವು ಎಷ್ಟು ಅಲರ್ಟ್ ಆಗಿರ್ತೀವಿ. ಸೋಫಾ ಸರಿ ಮಾಡ್ಕೊಳ್ತೀವಿ, ಮನೆ ಚೆನ್ನಾಗಿ ಗುಡಿಸಿದೆಯಾ, ಒರೆಸಿದೆಯಾ, ಯಾವ್ಯಾವುದೋ ಸ್ಪ್ರೇಗಳನ್ನೆಲ್ಲ ಸಿದ್ಧಪಡಿಸ್ಬಿಟ್ಟು ಮನೆಯನ್ನು ಅಷ್ಟು ಅಲಂಕಾರಯುತವಾಗಿ ಮಾಡಿ, ಒಬ್ಬ VIP ಬರ್ತಾ ಇದ್ದಾರೆ ಅಂತಂದ್ರೆ ಮನೆಗೆ, ಯಾರೋ ಒಬ್ಬ ರಾಜಕಾರಣಿಗಳು ಮತ್ತೊಬ್ಬರಿಗೆ ಯಾರೋ ನಿಮ್ಮ ಸ್ತರದಲ್ಲಿ ನಿಮ್ಮ ಸ್ತರಗಳಲ್ಲಿ ದೊಡ್ಡವರು ಅಂತ ಅನ್ನಿಸ್ಕೊಂಡವ್ರೆ ಮನೆಗೆ ಬಂದುಬಿಟ್ರೆ, ಯಾರೋ ಮಹಾಸ್ವಾಮಿಗಳೇ ಬಂದರು ಅಂದ್ಕೊಳ್ಳೋ, ಎಷ್ಟು ಸಿದ್ಧತೆ ಮಾಡ್ಕೊಳ್ತೀವಿ. ಪರಶಿವ ಬರ್ತಾನೆ ಅಂತಂದರೆ ಇನ್ಯಾವ ಥರ ಸಿದ್ಧ ಮಾಡ್ಕೊಳ್ಬೇಕು ಮನೆಯನ್ನು, ಮನಸ್ಸನ್ನು. ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಜಾಗರಣೆ. ನೀವೆಲ್ಲರೂ ತಪ್ಪದೇ ಮಾಡ್ತೀರ.
ಪಾಪ ಬೆಂಗಳೂರಿನ ಜನರಂತೂ ಎಲ್ಲ ಊರಿನ ಜನರು ಪಾಪ, ಯಾಕೆಂದರೆ ಎಲ್ಲರಿಗೂ ಭಕ್ತಿ ಅಷ್ಟೇ ಅತಿಶಯವಾದ ಭಕ್ತಿ ಇದೆ, ಇಲ್ಲ ಅಂತಲ್ಲ. ದೇವಸ್ಥಾನಕ್ಕೆ ಏನಾದರೂ ಈ ದಿವಸ ಶಿವರಾತ್ರಿ ದಿವಸ ನಾನು ಶಿವನ ನೋಡಬೇಕಪ್ಪ, ಪಾಪ ರಾತ್ರಿ ಇಡೀ ಕ್ಯೂನಲ್ಲಿ ನಿಂತಿರ್ತಾರೆ. ಆ ಭಕ್ತಿ ದೊಡ್ಡದು, ಖಂಡಿತ ಹೌದು, ಅದು ಒಳ್ಳೆಯ ಭಕ್ತಿಯೇ. ನೀವು ಜಾಗರಣೆ ಹಾಗೂ ಒಂದು ವೇಳೆ ಶಿವನನ್ನು ಕಾಣೋ ದೃಷ್ಟಿಯಿಂದಲೇ ನೀವು ಕ್ಯೂನಲ್ಲಿ ನಿಂತಿದ್ದರೆ, ರಾತ್ರಿ ಇಡೀ ನಿಂತು ಬೆಳಗ್ಗೆ ನಾನು ದರ್ಶನ ಮಾಡಿದಪ್ಪ ಅಂದರೆ ನೋಡ್ರಿ, ಪರಶಿವ ಇನ್ನೆಲ್ಲೋ ಇಲ್ಲ, ನಿಮ್ಮ ಬಳಿಯೇ ಇದ್ದಾನೆ. ಹಾಗೆ ಶಿವನನ್ನು ನಾವು ಕಾತುರದಿಂದ ಅತಿಶಯವಾದ ಭಕ್ತಿಯಿಂದ ಮೋಕ್ಷ ಕಾರಣ ಸಾಮಗ್ರಿಯಂ ಭಕ್ತಿರೇವ ಗರೀಯಸಿ ಅಂತ ಭಗವತ್ಪಾದರು. ಭಕ್ತಿ ತುಂಬ ದೊಡ್ಡದಂತೆ ಮೋಕ್ಷ ತಂದುಕೊಡುವ ಸಾಮಗ್ರಿಗಳಲ್ಲಿ. ಒಂದು ಉಪ್ಪಿಟ್ಟು ಮಾಡಬೇಕು ಅಂದರೆ ರವೆ ಬೇಕು, ನೀರು ಬೇಕು, ಮತ್ತು ಇನ್ನೇನೋ ಆದರೂ ಅದಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ಬೇಕಲ್ಲ. ಆಗ ಒಂದು ಸಿದ್ಧ ಆಗುತ್ತೆ, ಒಂದು ವಸ್ತು, ಒಂದು ಫಲ, ಒಂದು ಪ್ರಸಾದ. ಆ ರೀತಿಯಲ್ಲಿ ಮೋಕ್ಷ ಅಂತಕ್ಕಂಥದ್ದು ಸಿದ್ಧವಾಗಬೇಕಾಗಿದ್ದರೆ ಭಕ್ತಿರೇವ, ಭಕ್ತಿ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳುತ್ತೆ. ಹೀಗೆ ನಾವು ಸಿದ್ಧತೆ ಮಾಡ್ಕೊಳ್ಬೇಕು. ಈ ದಿವಸ ನೋಡಿ, ನೀವು ಶಿವನ ಅರ್ಚನೆಗಾಗಿ, ಶಿವನ ಆರಾಧನೆಗಾಗಿ ಅವನಿಗೆ ಯಾಮ ಪೂಜೆಯನ್ನು ಹೇಳಿದೆ. ಸಂಜೆ 6 ಗಂಟೆಯಿಂದ ಪ್ರಾರಂಭ ಮಾಡಿ ಬೆಳಗ್ಗೆ 6 ಗಂಟೆವರೆಗೆ 4 ಯಾಮಗಳಲ್ಲಿ ಪೂಜೆಯನ್ನು ಮಾಡಬೇಕು. ಯಾಮ ಪೂಜೆ ಅಂದರೆ 3 ಗಂಟೆಗೆ ಒಂದು ಪೂಜೆ. ಆ ಯಾಮ ಪೂಜೆ ಮಾಡುವ ಸಂದರ್ಭದಲ್ಲಿ ನೀವು ನೀರನ್ನು ತಂದಿಟ್ಕೊಳ್ಳಿ, ಬಿಲ್ವಪತ್ರೆಯನ್ನು ತಂದಿಟ್ಕೊಳ್ಳಿ, ಭಸ್ಮ ತಂದಿಟ್ಕೊಳ್ಳಿ, ಎಲ್ಲ ಪರಿಕರಗಳನ್ನ ತಂದಿಟ್ಕೊಳ್ಳಿ. ಪ್ರಾರ್ಥನೆ ಮಾಡುವಾಗ, ಪ್ರೇ ಮಾಡುವಾಗ ಭಗವಂತನ ಮುಂದೆ ನಿಂತು ಯಾವ ರೀತಿಯ ಮನಸ್ಥಿತಿ ಇರಬೇಕು ನಿಮಗೆ, ಅದು ಕೂತ ಮೇಲೆ ನಾವು ಪರಶಿವನ ಧ್ಯಾನಕ್ಕೆ, ಪರಶಿವನ ಆರಾಧನೆಗೆ ನಾವೊಮ್ಮೆ ಒಂದು ಸಲ ಕೂತ ಮೇಲೆ ನಮ್ಮ ಮನಸ್ಸು ಏನನ್ನು ಕೇಂದ್ರೀಕರಿಸ್ಕೊಳ್ಬೇಕು, ಅದನ್ನು ಒಂದು ಕಾವ್ಯದಲ್ಲಿ ಭಾರವತಾರಸ್ತವ ಅಂತ ಆರ್ ಶಂಕರ್ ಅಂತ ದೊಡ್ಡ ವಿದ್ವಾಂಸರು ಆ ಒಂದು ಸ್ತುತಿಯನ್ನು ಬರೆದಿದ್ದಾರೆ. ನನಗನ್ಸುತ್ತೆ ಬಹುಶಃ ಆ ಸ್ತುತಿಯನ್ನು ಕೇಳಿಸ್ಕೊಂಡ್ರೇ ಶಿವನ ಅನುಗ್ರಹ ಆಗಿಬಿಡುತ್ತೆ ಅಂತ. ಅಂದರೆ ನಮ್ಮ ಮನಸ್ಸು ಶಿವನನ್ನು ಪ್ರಾರ್ಥನೆ ಮಾಡುವ ಮನಸ್ಸುಗಳು ಹೇಗಿರಬೇಕು ಅನ್ನೋದಕ್ಕೆ ಒಂದು ದಿ ಬೆಸ್ಟ್ ಒಂದು ಸ್ತುತಿ ಮಾಡಿದ್ದಾರೆ ಅವರು. ಶಿವನನ್ನು ಕುರಿತು ಕೇಳ್ತಾರವರು, ನಾವು ಪೂಜೆ ಮಾಡುವಾಗ ನಮ್ಮ ಮನಸ್ಸು ಹೇಗಿರಬೇಕು ಶಿವನ ಮುಂದೆ. ಶಿವ ನನ್ನ ಕಣ್ಣು ಮುಂದಿದ್ದಾನೀಗ, ಪರಶಿವನನ್ನು ನಾನು ಪ್ರಾರ್ಥನೆ ಮಾಡಬೇಕು. ಯಾವ ರೀತಿಯಲ್ಲಿ? ತುಂಬ ಚೆನ್ನಾಗಿದೆ. ಅಕಸ್ಮಾತ್ ನೀನು ನನ್ನ ಕಡೆ ತಿರುಗಿ ನೋಡದೇ ಇದ್ದರೆ ಹಾಗೆ ಮಾಡಬೇಡ. ನೀನು ಯಾಕೆ ನೀನು ನನ್ನ ಕಡೆ ತಿರುಗಿ ನೋಡ್ತಾ ಇಲ್ಲ ಇಷ್ಟು ದಿವಸ ಆದರೂ ಅಂತಂದರೆ, ನಾನೇನಾದ್ರು ತಪ್ಪು ಮಾಡಿಬಿಟ್ರೆ ದೇವತೆಗಳೆಲ್ಲ ಅಂದುಕೊಳ್ತಾರಂತೆ. ಯಾರನ್ನಾದ್ರೂ ನಾವು ಪೂಜಿಸುವಾಗ ಸಾಮಾನ್ಯ ನಮಗೆ ಹೋಲಿಸೋಣ, ನಾವು ಯಾರನ್ನೋ ಒಬ್ಬರನ್ನ ದೊಡ್ಡವರು ಅಂತ ಗುರುತಿಸಿ ಅವರ ಅಭಿಮಾನಿಗಳು ಅಂತ ಅಂದುಕೊಳ್ತೀವಿ. ಅಭಿಮಾನಿ ಒಬ್ಬ ತಪ್ಪು ಮಾಡಿದ್ರೆ ಅವನಿಗೆ ಕಳಂಕ, ಯಾರು ಸ್ಟಾರೋ ಅವನಿಗೆ ಕಳಂಕ ಅಲ್ವಾ. ಹಾಗಾಗಿ ಅವನಿಗೆ ದೂರ ಸರಿಸ್ಬಿಡ್ಬೋದು ಅವರು. ಅವನು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾನೆ, ಅಥವಾ ಅವನು ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ, ಅಥವಾ ಅವನಿಂದಾಗಿ ನನಗೆ ಕಳಂಕ, ಇಡೀ ಫ್ಯಾನ್ ಸಮೂಹವೇ ಹಾಳಾಗಿಬಿಡ್ತಾ ಇದೆ ಅವನಿಂದಾಗಿ ಅಂತ ಹೇಳಿ ಅವ್ರು ದೂರ ಮಾಡಿ. ಸಹಜ ತಾನೇ. ನಾವು ಯಾರನ್ನೋ ಇಷ್ಟಪಟ್ಟ ವ್ಯಕ್ತಿ ನಮ್ಮ ಗುಣದಿಂದಾಗಿ ಅವನಿಗೆ ತೊಂದರೆ ಆಗುತ್ತೆ, ಅವನ ಹೆಸರು ಹಾಳಾಗುತ್ತೆ, ಅವನು ದೂರ ಇರಿಸೋ ಸಾಧ್ಯತೆ. ಒಬ್ಬ ವ್ಯಕ್ತಿಗೆ ಹೀಗಾದರೆ ದೇವತೆಗೆ ನಾವು ಈಗ ಪರಶಿವನ ಪ್ರಾರ್ಥನೆ ಮಾಡಿ ನಾನು ಶಿವನ ಭಕ್ತ ಅಂತ ಹೇಳಿಕೊಂಡು ನಾನು ಏನಾದ್ರು ಕೆಟ್ಟ ಕೆಲಸ ಮಾಡ್ತೀನಿ, ಶಿವ ನನ್ನನ್ನು ಅಭಿಮಾನಿ ಅಂತ ತಗೋತಾನ ಅವನು, ಮೊದಲು ಆಚೆಗಿಡಿ ಅವನನ್ನು ಅಂತ. ಈ ರೀತಿಯಲ್ಲಿ ನೀನು ನನ್ನನ್ನು ದೂರ ಮಾಡೋ ಸಾಧ್ಯತೆ ಇರುತ್ತೆ. ಹಾಗೆ ಮಾಡಬೇಡ. ನಾನು ಮಾಡುವ ಕೆಲಸಗಳೆಲ್ಲ ಅಂಥ ಅವಾಂತರಗಳೇ ಇರುತ್ತದೆ, ಆದರೆ ನೀನು ಅವನ್ನೆಲ್ಲ ಮನ್ನಿಸಿ ನನ್ನನ್ನು ಉದ್ಧರಿಸು ಅಂತ ಕೇಳಿಕೊಳ್ಬೇಕಂತ. ಮತ್ತು ಶಿವ ಅವನು ಎಲ್ಲ ನಿಮ್ಮ ಸಮಸ್ಯೆಗಳನ್ನು ಅಥವಾ ನಿಮ್ಮದು ಏನೋ ಒಂದು ಈ ಥರ ಮಾಡ್ಕೊಂಡಂತಹ ಎಡವಟ್ಟುಗಳಿರ್ತಾವಲ್ಲ, ಏನು ತಪ್ಪು ಮಾಡೋ ಸಹಜ ಮನುಷ್ಯ, ತಪ್ಪು ಮಾಡಿದವನನ್ನು ಶಿವ ಉದ್ಧರಿಸಿಬಿಡ್ತಾನೆ ಭಕ್ತಿಯಿಂದ ನಾವು ನಮಸ್ಕಾರ ಮಾಡಿಬಿಟ್ರೆ. ಅಂಥದಕ್ಕೆ ಸಾಕ್ಷಾತ್ ಚಂದ್ರ ಉದಾಹರಣೆ. ಚಂದ್ರ ಮಾಡಬಾರದು ಕೆಲಸ ಎಲ್ಲ ಮಾಡಿದ್ದಾನೆ. ಆ ಪುರಾಣ ಕಥೆ ಓದಿಬಿಟ್ರೆ ನಮಗೆ ಗೊತ್ತಾಗುತ್ತೆ. ಗುರುವಿನ ಬಳಿ
ಅಭ್ಯಾಸ ಮಾಡ್ತಾ ಇದ್ದ ಚಂದ್ರ. ಆ ಗುರುವಿನ ಹೆಂಡತಿಯನ್ನೇ ಅವನು ಒರೆಸಿಬಿಟ್ಟ, ಕರ್ಕೊಂಡು ಹೋಗ್ಬಿಟ್ಟ ತಾರೆ. ಆ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಅಂಥ ಚಂದ್ರ ಶಾಸ್ತ್ರಗಳಲ್ಲಿ ಹೇಳುತ್ತೆ, ಗುರುಪತ್ನಿಯನ್ನೇನಾದರೂ ಮೋಹಿಸಿದರೆ ಅವನು ಪರಮಘಾತುಕ, ಅವನಿಗೆ ಮರಣದಂಡನೆ ವಿಧಿಸಬೇಕು ಅಂತ. ಅಂಥ ಚಂದ್ರ ನಿನ್ನನ್ನು ತಪಸ್ಸು ಮಾಡ್ದ ಅಂತ ಹೇಳಿ ನೀನೇನು ಮಾಡಿದ್ಯಾ? ಅವನ್ನ ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ಯಾ ನೀನು. ಯಾವುದು ಮರಣದಂಡನೆಗೆ ಇದೆಯೋ, ಯೋಗ್ಯವಾಗಿದೆಯೋ ಅದನ್ನು ನೀನು ಎಲ್ಲ ತಪ್ಪು ಮನ್ನಿಸಿ ಮಾಫಿ ಮಾಡಿ ತಲೆ ಮೇಲೆ ಇಟ್ಕೊಂಡಿದೆಯಲ್ಲ. ಈ ನನ್ನ ತಪ್ಪುಗಳಿಲ್ಲ ಯಾವ ಮಹಾ ನಿನಗೆ? ಹೀಗಾಗಿ ನೀನು ನನ್ನನ್ನು ಉದ್ಧರಿಸು, ಅನುಗ್ರಹಿಸು ಅಂತ ಇಂತಹ ಸ್ತುತಿಗಳು ಸಾಕಷ್ಟಿದ್ದಾವೆ. ಅಂತೂ ನಾವು ಪರಶಿವನ ಪೂಜೆ ಮಾಡುವಾಗ ಈ ಭಾವನೆ ನೋಡಿ, ಇಲ್ಲಿ ಭಾವದ ಏನು ರೇಸ್ ಅಂತೀವಲ್ಲ, ಆ ರೀತಿಯಲ್ಲಿ ಅವನು ಹೆಚ್ಚು ಭಕ್ತಿ ಮಾಡ್ತಾನೆ, ನಾನು ಹೆಚ್ಚು ಭಕ್ತಿ ಮಾಡ್ತೀನ. ಮಾರ್ಕಂಡೇಯನಿಗಿಂತ ಹೆಚ್ಚಿನ ಭಕ್ತಿ ನಾನು ಸಮರ್ಪಣೆ ಮಾಡೋಕ್ಕಾಗತ್ತಾ? ಪ್ರಹ್ಲಾದನಿಗಿಂತ ಹೆಚ್ಚಿನ ಭಕ್ತಿ ಸಮರ್ಪಣೆ, ಬೇಡರ ಕಣ್ಣಪ್ಪನಿಗಿಂತ ನಾನು ಹೆಚ್ಚಿನ ಭಕ್ತಿಯನ್ನು ಶಿವನಿಗೆ ಸಮರ್ಪಣೆ ಮಾಡೋಕ್ಕಾಗತ್ತಾ? ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಸಿದ್ಧ ಮಾಡ್ಕೊಂಡು ಶಿವನ ಮುಂದೆ ಕೂತ್ಕೊಳ್ಬೇಕಂತ. ನೀವು ಜಲಾಭಿಷೇಕ ಮಾಡ್ತಿರೋ, ಭಸ್ಮಾಭಿಷೇಕ ಮಾಡ್ತಿರೋ, ಬಿಲ್ವಾರ್ಚನೆ ಮಾಡ್ತಿರೋ, ಪರಶಿವನಿಗೆ ಯಾವುದೆಲ್ಲ ಇಷ್ಟವೋ ಅದೆಲ್ಲವನ್ನು ಸಮರ್ಪಣೆ ಮಾಡೋಣ. ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಮೈ ಮನಗಳೆಲ್ಲ ಶಿವನ ಹೊರತಾಗಿ ನೋಡಿ, ನೀವು ಯಾವಾಗ ಶಿವನಲ್ಲಿ ಇಂಥ ಒಂದು ಭಾವ ತೀವ್ರತೆಯಿಂದ ನೀವು ಅಭಿಷೇಕ ಮಾಡುವ ಸಂದರ್ಭದಲ್ಲಿ, ಶಿವಪ್ಪ ನನ್ನ ಕಣ್ಣು ಇಷ್ಟು ಜಾಗರಣೆ ಮಾಡಿ ಕಣ್ಣೆಲ್ಲ ನನಗೆ ಕೆಂಪಾಗ್ತಾ ಇದೆ, ನಿನ್ನನ್ನು ನೋಡ್ತಾ ಇದ್ದರೆ ನೀನು ಅಗ್ನಿಸ್ತಂಭ, ಹೀಗಾಗಿ ಈ ಕಣ್ಣಿನ ಸುಸ್ತೆಲ್ಲ, ಬೆಳಗ್ಗೆ ಜಾಗರಣೆ ಮಾಡಿದಂಥವನು ಬೆಳಗ್ಗಾಗಿ ಎದ್ದೇಳೋಷ್ಟೊತ್ತಿಗೆ ಕಣ್ಣು ಇಂದ್ರಿಯಗಳೆಲ್ಲ ಸುಸ್ತಾಗಿರ್ತವೆ. ಆದರೆ ಈ ಸುಸ್ತೆಲ್ಲ ಒಂದು ರೀತಿಯ ಪೂಜೆ ಆಗಿಬಿಟ್ಟಿದೆ. ಇಂದ್ರಿಯಗಳೆಲ್ಲ ನೋಡ್ತಾ 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 ನೀನೇ ಆಗಿಬಿಡಿ, ಅಗ್ನಿ ಹತ್ರನೇ ಆಗಿಬಿಟ್ಟಿದ್ದೀನಿ ನಾನು ಕೂಡ. ಆ ರೀತಿಯಲ್ಲಿ ನಾನು ಬೇರೆ ಅಲ್ಲ, ನಿನ್ನ ಪೂಜೆಯಲ್ಲಿ ಇದ್ದಾಗ ನಾನು ನೀನೇ ಅಂತ ಆ ತೀವ್ರತೆ, ಅದನ್ನೇ ಮೋಕ್ಷಕಾರಣ ಸಾಮಗ್ರ್ಯಂ ಭಕ್ತಿರೇವ ಗರಿಯಸಿ ಸ್ವಸ್ವರೂಪ ಸಂಧಾನಂ ಅಂತ ಹೇಳುತ್ತದನ್ನು ಶಂಕರ ಭಗವತ್ಪಾದರ ಮಾತಿದು. ಆ ರೀತಿಯ ತಾದಾತ್ಮ್ಯತೆ ಮಹಾಶಿವರಾತ್ರಿ ದಿವಸ ನೀವು ಇಟ್ಕೊಂಡ್ರೆ, ಶಿವನ ಪೂಜೆಯನ್ನು ಸಲ್ಲಿಸಿದ್ರೆ ಪರಮೇಶ್ವರ ನೋಡಿಪ್ಪ, ಚಂದ್ರ ತಪ್ಪು ಮಾಡಿದ್ದನ್ನು ಹೇಗೆ ಮಾಫಿ ಮಾಡಿದ್ನೋ, ಯಾರೆಲ್ಲ ನಿಮಗೆ ಕಥೆಗಳು ಎಷ್ಟೊಂದಿದ್ದಾವೆ, ಸಮಯ ಇಲ್ಲ ನನಗೆ. ರಾವಣಾಸುರ ಏನು ಕಮ್ಮಿನಾ? ಆತ್ಮಲಿಂಗವನ್ನೇ ಗೋಕರ್ಣ ಸಾಕ್ಷಿಯಾಗಿದೆ, ಆತ್ಮಲಿಂಗವನ್ನೇ ಕೇಳಿದ, ಹೆಂಡತಿಯನ್ನೂ ಕೊಟ್ಟುಬಿಟ್ಟ ಶಿವ. ಇನ್ನೊಂದು ಸ್ತುತಿಯನ್ನು ಅವ್ರು ಬರೀತಾರೆ, ನನಗಿದಕ್ಕೆ ಭಯ ನಿನ್ನ ಭಕ್ತ ಆಗೋಕ್ಕೆ. ಯಾಕೆಂದರೆ ನೀನು ಯಾರು ಕೇಳಿದ್ರು ಅಂತ ಕೊಟ್ಬಿಡ್ತೀಯೋ ಗೊತ್ತಿಲ್ಲ. ನಾನು ನಿನ್ನ ಕಂಠದಲ್ಲಿರ್ತಕ್ಕಂಥ ವಿಷ ಆಗಲಿಕ್ಕೆ ತುಂಬ ಇಷ್ಟಪಡ್ತೀನಪ್ಪ. ಯಾಕೆಂದರೆ ಯಾರೂ ಆ ವಿಷವನ್ನು ಕೇಳಲ್ಲ. ಅದು ನೋಡಿ ಹೆಂಗೆ ಕೂತಿದೆ ನಿನ್ನ ಗಂಟಲಲ್ಲಿ, ಯಾರೂ ಚಲಿಸಿದ ಇನ್ನೊಬ್ಬರು ತೊಗೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ. ಹೇಗೆ ಸ್ಥಿರವಾಗಿ ಕೂತಿದೆ ನೋಡು, ಅದಲ್ವಾ ಅದರ ತಾಕತ್ತು. ಹಾಗೆ ವಿಷ ಆಗಿಬಿಡಲ್ಲ ನಾನು. ಈ ಥರ ಸ್ತುತಿ ಮಾಡ್ತಾರೋ ಪೇಷಂಟ್ ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಒಂದ್ಸಲ ಕೇಳಿ, ಎಲ್ಲರೂ ಸಿಗುತ್ತೆ ನೋಡಿ, ಯೂಟ್ಯೂಬಲ್ಲಿ ಸಿಗುತ್ತೆ, ಭಾರವತಾರಸ್ತವ ಅಂತ ಕೇಳಿಸ್ಕೊಳ್ಳಿ. ಈ ರೀತಿಯ ಭಕ್ತಿ ನೀವು ಮಾಡ್ತಾ ಪರಮಶಿವನಿಗೆ ಮನಸ್ಸನ್ನು ಅವನಿಗೆ ಒಪ್ಪಿಸಿಬಿಡಬೇಕು. ಹರಿವಾಣದಲ್ಲಿಟ್ಟು ನಾವು ಬಿಲ್ವಪತ್ರೆಯನ್ನು, ಅರಿಶಿನ ಕುಂಕುಮವನ್ನು ಮತ್ತೊಂದು ಒಪ್ಪಿಸುವ ಬದಲು, ಈ ಹರಿವಾಣದಲ್ಲಿ ಏನಿದೆಯಪ್ಪ ಅಂದರೆ ನನ್ನ ಸಂಪೂರ್ಣವಾದ ಮನಸ್ಸಿದೆ ಸ್ವಾಮಿ, ನಿನಗೆ ಅರ್ಪಣೆ ಮಾಡ್ತಾಯಿದ್ದೀನಿ, ತಗೋ. ಈ ದಿವಸ ನಾನು ಏನು ಕೊಡೋಕ್ಕಾಗುತ್ತೆ? ಅದೂ ನೀನು ಕೊಟ್ಟದ್ದೇ. ಶರೀರ ಯಾರಿಂದ ಬಂದಿದೆಯಪ್ಪ? ಅದು ನಿನ್ನಿಂದನೇ ಬಂದಿದೆ. ನೀನು ಸಂಕಲ್ಪ ಮಾಡಿದ್ರಿಂದ ಹುಟ್ಟಿದ್ದೀನಿ. ಹೀಗಾಗಿ ಇದನ್ನು ನಿನಗೆ ಹುಟ್ಟು ಬೆಳೆದು ಇಷ್ಟೆಲ್ಲ ಆಗಿ ಕೊನೆಗೆ ನಾನು ಅತಿಶಯವಾದ ದಡ್ಡ, ನನ್ನನ್ನು ತೊಗೊಂಡು ನೀನೇನು ಮಾಡ್ತೀಯೋ ನನಗೂ ಗೊತ್ತಿಲ್ಲ, ನನ್ನಿಂದ ಏನು ಫಲ, ನಿನಗೇನು ಲಾಭ ನನಗೆ ಗೊತ್ತಿಲ್ಲ. ಆದರೆ ನನಗಂತೂ ಮಹಾ ಲಾಭ ಆಗಿದೆ, ಅದು ನಿನ್ನ ಅನುಗ್ರಹ ಅಂತಕ್ಕಂಥದ್ದು. ಈ ದೃಷ್ಟಿಯಲ್ಲಿ ಶಿವನ ಪ್ರಾರ್ಥನೆಯನ್ನು ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.